ಖಂಡಿತ ಸೌಖ್ಯ ಬಿಗ್ ಬಾಸ್ ಸೀಸನ್ 12 ರ ಗ್ರಾಂಡ್ ಫಿನಾಲೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಹೊರಬೀಳುವಂತದ್ದು. ಈಗಾಗಲೇ ಬೆಳಗ್ಗೆಯಿಂದನೇ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಗಿಲ್ಲಿ ಫ್ಯಾನ್ಸ್ಗಳು ಜಾಲಿವುಡ್ ಸ್ಟುಡಿಯೋ ಮುಂಭಾಗದಲ್ಲಿ ಬಂದಿರುವಂತದ್ದು. ಅಂದ್ರೆ ಫ್ಯಾನ್ಸ್ಗಳನ್ನ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಬೇಕಾಯ್ತು. ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತದ್ದು ನೀವು ಕೂಡ ದೃಶ್ಯಗಳು ನೋಡಬಹುದು. ಬೆಳಗ್ಗೆಯಿಂದನೇ ಕೂಡ ಗಿಲ್ಲಿ ಫ್ಯಾನ್ಸ್ಗಳು ದೊಡ್ಡ ಸಂಖ್ಯೆಯಲ್ಲಿ ಜಾಲಿವುಡ್ ಸ್ಟುಡಿಯೋಗೆ ಬಂದ್ರು. ಟಮಟೆನ ಹೊಡಿಸೋದ್ರ ಜೊತೆಗೆ ದೊಡ್ಡ ದೊಡ್ಡ ಪಟಾಕಿಗಳನ್ನ ಹೊಡೆದು ಈ ಬಾರಿ ಗಿಲ್ಲಿ ಗೆದ್ದೇ ಗೆಲ್ತಾರೆ ಅಂತೇಳಿ ಸಾಕಷ್ಟು ಕ್ರೇಜ್ ಅನ್ನ ತೋರಿಸಿರುವಂತದ್ದು. ಯಾಕಂತಂದ್ರೆ ಈ ಬಾರಿ ಗಿಲ್ಲಿಗೆ ಅತಿ ಹೆಚ್ಚು ಓಟ್ಗಳನ್ನ ನಾವೆಲ್ಲರೂ ಕೂಡ ಮಾಡಿದೀವಿ, ಹಾಗಾಗಿ ಈ ಬಾರಿ ಗಿಲ್ಲಿ ಗೆದ್ದೇ ಗೆಲ್ತಾರೆ ಅಂತೇಳಿ ಬೆಳಗ್ಗೆಯಿಂದನೂ ಕೂಡ ಅಭಿಮಾನಿಗಳು ಗಿಲ್ಲಿ ಪರವಾಗಿ ಜೈಕಾರ ಹಾಕುವಂತದ್ದು ಒಂದ್ ಕಡೆ ಆದ್ರೆ ಬಾವುಟಗಳನ್ನ ಹಿಡಿದು ಕೂಡ ರಾರಾಜಿಸಿದ್ರು. ಹಾಗಾಗಿ ಗಿಲ್ಲಿ ಈ ಬಾರಿ ಗೆದ್ದೇ ಗೆಲ್ತಾರೆ ಅಂದ್ರೆ ಕೆಲವೇ ಕ್ಷಣಗಳಲ್ಲೂ ಫಲಿತಾಂಶ ಕೂಡ ಹೊರಬೀಳದೆ. ಹಾಗಾಗಿ ಫ್ಯಾನ್ಸ್ ಪ್ರಯತ್ನ ನೀವೇ ದೃಶ್ಯಗಳಲ್ಲಿ ನೋಡಬಹುದು. ಬೆಳಗ್ಗೆಯಿಂದನೂ ಕೂಡ ಇಲ್ಲಿ ಗಿಲ್ಲಿ ಫ್ಯಾನ್ಸ್ ಬಿಟ್ರೆ ಯಾರೊಬ್ರು ಕೂಡ ಇಲ್ಲಿ ಬಂದಿಲ್ಲ. ಒಂದಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ ಅಂತ ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದೀರಿ ಸರ್? ನಾವು ಜೋರದೆ ಪಕ್ತೂರವರು ಜೋರದೊಡ್ಡಿಯಿಂದ ಬಂದಿರೋದು. ನಾವು ಡಬಲ್ ಡಿಬಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅಣ್ಣ. ಗಿಲ್ಲಿಗೆ ಸಪೋರ್ಟು, ಗಿಲ್ಲಿ ವಿನ್ ಆಗೋದು, ಗಿಲ್ಲಿ ವಿನು. ಡಬಲ್ ಡಿಬಿಲ್ ಡಿಕ್ಕ ಗಿಲ್ಲಿ ವಿನ್ ಆಗೋದು ಪಕ್ಕ. ನಾವು ಕೊಪ್ಪಳದಿಂದ ಬಂದಿದ್ದೀವಿ. ಗಿಲ್ಲಿ ಗೆಲ್ಲೋದಂತ್ರ ಗ್ಯಾರಂಟಿ. ಡಬಲ್ ಡಿಬಿಲ್ ಡಕ್ಕ ಗಿಲ್ಲಿ ಗೆಲ್ಲೋ ಪಕ್ಕ. ಸರ್ ನಾವು ಒರಿಸ್ಸಿಯಿಂದ ಬಂದಿರೋದು. ಒರಿಸ್ಸಾ 8 ವರ್ಷ ಆಯ್ತು. ಇಲ್ಲಿ ಕನ್ನಡ ಕಲಿತು ಗಿಲ್ಲಿಗೆ ವೋಟ್ ಮಾಡ್ತಿದ್ದೇವೆ. ಅಣ್ಣ ದಯವಿಟ್ಟು ಎಲ್ಲರೂ ಗಿಲ್ಲಿ ಗೆಲ್ಬೇಕು. ನಮ್ಮ ಗಿಲ್ಲಿ ನಮ್ಮ ಮಂಡ್ಯದವನಾಗಿರೋದ್ರಿಂದ ನಮ್ಮ ಗಿಲ್ಲಿ ಗೆಲ್ಬೇಕು ಅನ್ನೋದು ನಮ್ಮ ಎಲ್ಲ ಆಕಾಂಕ್ಷ. ದಯವಿಟ್ಟು ಗಿಲ್ಲಿನೇ ಗೆಲ್ಬೇಕೆಂದು ಗಿಲ್ಲಿನೇ ಗೆಲ್ಬೇಕು ಸರ್. ನಮ್ಗೆಲ್ಲರಿಗೂ ಅದೇ ಅಭಿಪ್ರಾಯ. ಗಿಲ್ಲಿನೇ ಗೆಲ್ಬೇಕು. ವಿನ್ನರ್ ಆಫ್ ದ ಗಿಲ್ಲಿ ಗೆಲ್ಬೇಕು ಸರ್. ಯಾಕೆಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು. ನಾವು ಬಡವ್ರಿ, ಬಡವರು ಗಿಲ್ಲಿ ಅಂದ್ರೆ ಬಡವತನದಿಂದ ಬಂದಿರವ. ಗಿಲ್ಲಿ ಗೆಲ್ಬೇಕು, ಗಿಲ್ಲಿ ಗೆಲ್ಬೇಕು. ವೋಟರ್ ಮಕ್ಕಳು ಎಲ್ಲ ಗಿಲ್ಲಿ ಗೆಲ್ಬೇಕು. ಸೌಖ್ಯ ನೀವು ನೋಡಬಹುದು 9 ಗಂಟೆ ಆಗಿದೆ, ಆದ್ರೂ ಕೂಡ ಗಿಲ್ಲಿ ಫ್ಯಾನ್ಸ್ ನ ಕ್ರೇಜ್ ಕಮ್ಮಿ ಆಗಿಲ್ಲ. ಎಲ್ಲರೂ ಕೂಡ ಗಿಲ್ಲಿ ಪರವಾಗಿ ಅಭಿಮಾನವನ್ನ ತೋರಿಸ್ತಾರಂತದ್ದು ಬಾವುಟ ಹಿಡ್ಕೊಂಡಿರೋದು ಒಂದ್ ಕಡೆ ಆದ್ರೆ, ಮತ್ತಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಯಾವಾಗ ರಿಸಲ್ಟ್ ಬರುತ್ತೆ ನಾವು ಗಿಲ್ಲಿನ ನೋಡಬೇಕು, ಸೆಲೆಬ್ರೇಷನ್ ಅನ್ನ ಮಾಡಬೇಕು ಅಂತೇಳಿ ಎಷ್ಟೊತ್ತಾದ್ರೂ ಕೂಡ ನಾವು ಹೋಗೋದಿಲ್ಲ, ಗಿಲ್ಲಿನ ನೋಡ್ಕೊಂಡೇ ಹೋಗ್ತೀವಿ ಅಂತೇಳಿ ಅಭಿಮಾನಿಗಳು ಕಾಯ್ತಾ ಇರುವಂತದ್ದು. ಸೌಖ್ಯ ಖಂಡಿತ ಸೌಖ್ಯ ಅಂದ್ರೆ ಈ ಬಾರಿ ಅತಿ ಹೆಚ್ಚು ವೋಟ್ಗಳಾಗಿರುವಂತದ್ದು. ನಿನ್ನೆಗೆ 37 ಕೋಟಿ ವೋಟ್ ಆಗಿದೆ ಅಂತ ಹೇಳಾಗ್ತಿತ್ತು. ಇವತ್ತು ಬೆಳಗ್ಗೆ 10 ಗಂಟೆವರೆಗೂ ಕೂಡ ವೋಟಿಂಗ್ ಲೈನ್ ಓಪನ್ ಇತ್ತು. ಸುಮಾರು 40-45 ಕೋಟಿಗೂ ಅಧಿಕ ವೋಟ್ಗಳಾಗಿದೆ ಅಂತ ಹೇಳಿರುವಂತದ್ದು. ಬಹುತೇಕ ಅಷ್ಟರಲ್ಲಿ ಗಿಲ್ಲಿಗೆ ಹೆಚ್ಚಿನ